ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪ್ರೀತು ಗೋಪಾಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಿದ್ದೀವಿ. ಇವತ್ತು ನಾವು ತುಂಬ ದಿನದಿಂದ ಅಂದ್ಕೊಂಡಿರೋ ಗೋವಾಗೆ ಹೋಗ್ತಾ ಇದ್ವಿ. ಗೋವಾಗೆ ಹೋಗ್ತಿದ್ದೀವಿ. 9 ಗಂಟೆ ಟೈಮು. ಆರ್ಗನೈಸರ್ ಯಾರು ಕೇಳಿ ಫಸ್ಟು? ಬರಲ್ಲ ಅಂದಿ. ಬರಲ್ಲ ಅಂದಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆರ್ಗನೈಸ್ ಮಾಡಿದ್ದು, ಲಾಸ್ಟ್ ಟೈಮ್ ಆರ್ಗನೈಸ್ ಮಾಡೋದು ಅಷ್ಟೇ. ಅಷ್ಟು ಗೋಳು ಇಟ್ಕೊಂಡಿದ್ವಿ ಒಳಗೆ. ಒಬ್ರು ಬರ್ತೀನಿ ಅಂತಾರೆ, ಒಬ್ರು ಬರಲ್ಲ ಅಂತಾರೆ, ಒಬ್ರು ಡೌಟು ಅಂತಾರೆ. ಹೆಂಗೆ ಹೇಳಿ ಇವ್ರನ್ನೆಲ್ಲ ಕರ್ಕೊಂಡು ನಾನು ಏನು ಅಂದ್ಕೊಂಡೆ, ಪ್ರೀತು ಹೇಳಿದ ತಕ್ಷಣ ಓಡ್ ಬಂದ್ಬಿಡ್ದಲ್ಲ ಅಂದ್ಕೊಂಡೆ. ಆ್ಯಕ್ಚುಲಿ ನಂದು ಇತ್ತು ಪ್ಲ್ಯಾನ್ ಹಂಗೇನೆ, ಆದರೆ ಸ್ವಲ್ಪ ಮೈಂಡ್ ಸರಿ ಇರಲಿಲ್ಲ ಅಂದ್ಬಿಟ್ಟು ನನ್ನ ಮೆಂಟ್ಲ್ ಮಾಡಿಬಿಟ್ರು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಕಟ್ 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 ಯಾಕಂದರೆ ಗೊತ್ತಾಗ್ಬಿಡುತ್ತೆ. ನಿನ್ನ ತೋರಿಸ್ಕೋ. ಓಕೆ, ಈಗ ನಾವು ಮಾರ್ನಿಂಗ್ ರೀಚ್ ಆಗೋದು ಬಂದು 7 ಆಗ್ಬೋದು, 10 ಮೇ ಬಿ 10 ಆಗ್ಬೋದು. ಅಲ್ಲೋಗ್ಬಿಟ್ಟು ಏನು ಪ್ಲ್ಯಾನ್ಸ್ ಇರುತ್ತೆ ನಂಗೆ ಗೊತ್ತಿಲ್ಲ. ನನಗೆ ಇದ್ದಿದ್ದು ಗೊತ್ತಿಲ್ಲ. ಇವಾಗ ಹೋಗ್ತಾ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು. ಬಿಕಾಸ್ ಅಲ್ಲಿ ವೆದರ್ ಚೆನ್ನಾಗಿಲ್ಲ ಅಂತೆ, ಬಟ್ ಸ್ಟಿಲ್ ಹೋಗ್ಬೇಕು ಅಂತ. ಕೆಲವರಿಗೆ ಏನಿರುತ್ತೆ ಗೊತ್ತಾ, ಇಲ್ಲೇ ಎಲ್ಲಾದರೂ ಅಷ್ಟು ದುಡ್ಡನ್ನ ಹಾಕಿದ್ರೆ ತುಂಬ 2 ಸತಿ ಟ್ರಿಪ್ ಮಾಡ್ಬೋದಿತ್ತು. ಅವಳಿಗೆ ಅಲ್ಲೇ ಹೋಗಿ ಅದೇ ಸ್ಟೇ ಒಳಗೆ ಕುತ್ಕೊಂಡು ಆಟ ಆಡ್ಬೇಕು. 1 ನಿಮಿಷ ಇರಿ. ಅವಳಲ್ಲ ಇವಳೇ ಆಯ್ತಾ ಏನೋ ಫಸ್ಟ್ ಗೋವಾಗೆ ಹೋಗ್ಬೇಕಂತ ಹೇಳಿದ್ದೆ ಇವಳು. ನಾನು ಹೋಗಿದ್ದೀನಿ ಪ್ಲಾನ್, ನಾನು 2 ಸಲ ಹೋಗಿದ್ದೀನಿ. ನಾನು ಹೋಗಿರ್ಲಿಲ್ಲ. ಅದು ಪ್ಲಾನ್ ಮಾಡಿ ಕ್ಯಾನ್ಸಲ್ ಆಗ್ತಿತ್ತು. ನಾನು ಚೆನ್ನಾಗಿ ಕಾಣಿಸ್ತೀನಿ. ಸೊ ಈಗ ಮಾರ್ನಿಂಗ್ ಪ್ಲ್ಯಾನ್ಸ್ ಗೊತ್ತಿಲ್ಲ, ಹೋದ್ಮೇಲೆ ಹೇಳೋಕ್ಕಾಗೋದು. ಫಸ್ಟ್ ಹೋಗಿದ ತಕ್ಷಣ ಎಲ್ಲಿ ಸ್ಟೇ ಮಾಡಿದ್ದೀವೋ ಅಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ ಗೊತ್ತು ನನಗೆ. ಓಕೆ, ಅಲ್ಲೋಗಿ ಇಲ್ಲ ಏನೇನು ಆಡಲ್ಲ ನಾನು ಇವತ್ತೇನು ಮಾಡಲ್ಲ. ಇವತ್ತೇನು ಇಲ್ಲ, ಇವತ್ತು ಬರೀ ಟ್ರಾವೆಲಿಂಗೇ ಆಗುತ್ತೆ. ಸೊ ಮಾರ್ನಿಂಗ್ ಸಿಗೋಣ. ಓಕೆ, ನಾವು ಒಬ್ರನ್ನ ಪರಿಚಯ ಮಾಡಿಸೋದಕ್ಕೆ ಅಂತ ಬಂದ್ವಿ. ಇವರು ಕೃತಿಕಾ ಅವರು. ಕೃತಿಕಾ, ನನ್ನ ಹೆಸರು ಕೃತಿಕಾ. ಇವಳು ಋತಿಕಾ, ಅವಳು ಕೃತಿಕಾ. ನೀವು? ನಾವು ಪ್ರೀತು. ನಾವು connection ಇಲ್ಲ. ಅಲ್ಲ, ಕನೆಕ್ಷನ್ ಇಲ್ಲ ಒಬ್ರಿಗೊಬ್ರಿಗೆ. ಇವಾಗ ಕನೆಕ್ಷನ್ ಮಾಡ್ಕೊಡ್ತಾ ಇದ್ದೀನಿ ನಾನೇ. ಇವ್ರ ಮಧ್ಯ ಇರೋ ಇಂಟರ್ಮೀಡಿಯೇಟ್. ಈಗ ನಾವು ಊಟಕ್ಕೆ ನಿಲ್ಲಿಸಿದ್ರು, ಬಂದಿದ್ದೀವಿ. ಕಾಣಿಸ್ತಾ ಇದೆಯಾ? ಬಸ್ ಇಳಿದ್ವಿ ನಾವು. ಎಲ್ಲಿಗೆ ರೀಚ್ ಆಗಿದ್ದೆ? ಫೈನಲಿ ಪಂಜಿಮ್ಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಕಾರ್ ರೆಂಟ್ ಮಾಡ್ಕೊಂಡು ಕಾರ್ ಎಷ್ಟಿತ್ತು? ಸ್ಟೇಗೆ ಹೋಗ್ಬೇಕು. ಕಾರ್ ಬಂದ್ಬಿಟ್ಟು ಮಾತಾಡಬೇಕು. ವಿ ಹ್ಯಾವ್ ಟು. ಇನ್ನದು ಅಪ್ಪ ಹೆವಿ ಬಿಸಿಲು, ಮಳೆ ಅಂತ ಬಂದ್ವಿ. ಇಲ್ಲಿ ಮುಖ ತೋರ್ಸಕ್ಕಾಗ್ದಿರೋ ಬಿಸಿಲು ಬರ್ತಾ ಇದೆ. ನೈಟ್ ಮಳೆ ಬರುತ್ತೆ ಅಂತೆ. ಎಷ್ಟಕ್ಕೆ ಮಾತಾಡಿದ್ರಿ? ಏನು ಕಾರ್ದು 3 ಹೇಳಿದ್ರು, ನಾವು 2.2 ಫುಲ್ ಬಾರ್ಗೇನ್ ಮಾಡಿ 2.2 ಮಾತಾಡಿದೀವಿ. 4 ಹೇಳಿದ್ರಾ? ಯಾಕೆ ಹಿಂಗೆ ಓನ್ ಕಾರಲ್ಲಿ ಬರ್ಬೋದಿತ್ತು. ಬಟ್ ಇವ್ರನ್ನ ಋತಿಕಾ ಮೇಲೆ ಕುಳ್ಸೋದು ಗೈಸ್. ಅವ್ರನ್ನ ನೋಡ್ಸಿ. ಇವ್ರಿಗೆ 24 ಏಜು, ಆದ್ರೆ 16 ಇಲ್ಲ, 15 ಇಯರ್ಸ್ ಓಲ್ಡ್ ಗರ್ಲ್. ಒಳ್ಳೆ ಬ್ಲಾಗರ್. ಈ ಕಡೆ ಬಂದು ಮಾತಾಡಲ್ಲ ಯಾಕೆ? ಬನ್ನಿ ನೀವು. ಇರೋ ಸ್ಟೇನ ಕಾರ್ತಿಕ್ ಅವ್ರು ತೋರಿಸ್ತಾರೆ. ನಮಸ್ತೆ, ವೆಲ್ಕಮ್ ಟು ಅವರ್ ರೂಮ್ಸ್. ಸೊ ಪ್ಲೀಸ್ ಕಮಿಂಗ್. ಸೊ ದಿಸ್ ಇಸ್ ಕೃತಿಕಾ. ಓಕೆ, ಹಾಯ್ ಕೃತಿಕಾ. ಗೋಮಸಂದ್ರ. ಇದೆಲ್ಲ ತೋರಿಸ್ಬೇಕು ಏನಿದೆ ಅಂತ. See, this is wall. It is made from wood. Okay, fine. ಓಕೆ, So this is our balcony room. ಕನ್ನಡ ಯೂಸ್ ಮಾಡಿ ಪ್ಲೀಸ್. ಇದು ನಮ್ಮ ಬಾಲ್ಕನಿ. ಇದು ಚೆನ್ನಾಗಿದೆ. Yeah, this is all garden place. Show it na. ಕಣ್ಣು. ಓಕೆ, ಇಲ್ಲಿ ಬನ್ನಿ, ಇಲ್ಲಿ ನೋಡ್ಸಿ. ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋದು ನಮ್ಮ ರೂಮ್ಸ್ ಬಗ್ಗೆ. So this is window.
ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಟೇಬಲ್ ಫಾರ್ ಈಟಿಂಗ್ ಫುಡ್ ಅಂದ್ರೆ ಊಟ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ. ಇದು ಕಿಚನ್. ಅದೇ ಯಾರು ಕುಕ್ ಮಾಡಕ್ ಇರಲ್ಲ. ಪ್ರೀತು ಅಕ್ಕ ಬಂದ್ಬಿಟ್ಟು ಕುಕ್ ಮಾಡಿರ್ತಾರೆ ಅಂತ ಹೇಳ್ತಾರೆ, ಅದೇ ಕುಕ್ಕೇ ಮಾಡಲ್ಲ. ಇನ್ನ ಬರಲ್ಲ ಅಂತೆ, ಮದುವೆ ಹೇಳ್ತಾರಂತೆ ಏನು ಯೂಸ್ಗೆ. ಇಲ್ಲೊಂದು ವಾಶ್ರೂಮ್ ಇದೆ, ಅದು ಸ್ನಾನ ಮಾಡ್ತಾ ಇದ್ದಾರೆ. ಇದು ನಮ್ಮ ರೂಮ್. ಇವು ಹುಡುಗರ ರೂಮ್ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಚೆನ್ನಾಗಿದೆ ನೋಡಿ. ನೋಡಿ ಅಲ್ಲಿ ವಾಲ್ ನೋಡಿ, ನಂಗೋಸ್ಕರ ಸಪರೇಟ್ ಆಗಿ ಮಾಡಿಸಿದಾರಂತೆ. ಸೊ ದಿಸ್ ಒನ್. ಆಮೇಲೆ ಇಲ್ಲೊಂದು ಬಾಲ್ಕನಿ ನಮ್ಮ ರೂಮ್ ಅಲ್ಲಿ ನೋಡಿ. ಅಲ್ಲಿ ಇನ್ನೊಂದು ಮನೆ ಕಟ್ಸಿದೀನಿ ನಾನು. ಹಾ ಸರಿ ಸರಿ, ಹಂಗೆ ಮಾಡಿ ಕೆಲಸ. ಬಿಲ್ಡಪ್ ರಾಜ. ನಮ್ಗೆ ಏನಾದ್ರು ಬೇಕಾದ್ರೆ ಈ ತರ ತಕೊಂಡು ಬೆಂಡು ಈ ತರ ಮಾಡ್ಕೋಬಹುದು. ಓಕೆ ಓಕೆ, ಬಂದ್ರು ನೋಡ್ಬೋದು. ಬೀಳ್ಬಹುದು. ಕಾಣಿಸಿದ್ರೆ ಇಲ್ಲಿ ಇದೇನಿದೆ, ಏನು ತೋರ್ಸಲ್ವಲ್ಲ? ಇದು ನಮ್ಗೆ ಬಟ್ಟೆ ಇಟ್ಕೊಳಕ್ಕೆ. ನಾವ್ ಇಡೋಷ್ಟು ತಂದಿಲ್ಲ ಅಂತೀರಾ? ಓಕೆ. ನಾವು ಜಸ್ಟ್ 3 days ಇರಲ್ವಾ, ಏನ್ ಬೇಕಾಗಿಲ್ಲ. ಬ್ಯಾಗ್ ಅಲ್ಲೇ ಇದೆ. ಬ್ಯಾಗ್ ಇಲ್ಲೇ ಇಟ್ಟಿದ್ದಾರೆ. ಓಕೆ. ಸೊ ಮೇಲಿ ಗೈಸ್, ಇದು ನೋಡಿ ಹುಡುಗಿ ರೂಮ್ ಗೈಸ್, ಹಿಂಗೆ ಇರುತ್ತೆ. ಒಂದ್ ವರ್ಷಕ್ಕೆ ಸೆಟ್ಲ್ ಆಗೋ ತರ ಅಷ್ಟು ಬಟ್ಟೆ ತಂದಿದ್ದಾರೆ ಗೈಸ್. ಓಕೆ, ಬೇರೆ ತೋರಿಸಿ. ಅದು AC ನೋಡ್ಕೊಳ್ಳಿ, ವರ್ಕ್ ಆಗ್ತಿಲ್ಲ. ಇವ್ರ ರೂಮಲ್ಲಿ, ನಮ್ಮ ರೂಮಲ್ಲಿ ವರ್ಕ್ ಆಗ್ತಿದೆ. ಸೊ ದಿಸ್ ಇಸ್ ವಾಶ್ರೂಮ್. ಈ ತರ ಇದೆ, ಚೆನ್ನಾಗಿದೆ ಎಲ್ಲ. ಲೈಕ್ ಇಫ್ ಯು ನೀಡ್, ಇಲ್ಲಿ ಬನ್ನಿ. ಈ ಕಡೆ ಏನ್ ವ್ಯೂಸ್ ಚೆನ್ನಾಗಿಲ್ಲ, ಈ ಕಡೆ ಅಷ್ಟೊಂದು ಪರವಾಗಿಲ್ಲ. ಬಟ್ ನಾವು ಬಕ್ರಾಗಳ ತರ ಈ ಕಡೆ ಬಂದ್ ಬಿದ್ಬಿಟ್ವಿ. ಅವರೇ ಬೇಕು ಅಂತ ಹೇಳಿದ್ದು, ನಾವೇನ್ ಕೇಳಿಲ್ಲ. ಅವರೇ ಬೇಕು ಅಂತ ಹೇಳಿದ್ರು, ಸರಿ ಓಕೆ ಅಂತ ಹೇಳಿದ್ವಿ. ನೋಡಿ ಇಲ್ಲೇನು ಇಲ್ಲ. ಹಂಗೆ ಕೊಡಿ, ಇವ್ರ ಮಕ್ಕನ ತೋರಿಸ್ತೀನಿ ಸ್ವಲ್ಪ. ರೆಡಿ ಆದ್ಮೇಲೆ ತೋರ್ಸೋಣ ಬಿಡು. ಏನ್ ಈಗಲೂ ಚೆನ್ನಾಗಿದ್ದೀರಾ ಬಿಡಿ. ಓಕೆ, ಇದಾಗಿತ್ತು ನಮ್ಮ ಸ್ಟೇ ರೂಮ್ ಟೂರ್. ಓಕೆ, ಸೊ ಇನ್ನು ಇಬ್ರು ಹೋದವ್ರು ಇನ್ನು ಬಂದೇ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಗಿದ್ದಾರೆ ಏನೋ ಏನ್ ತರಕ್ ಹೋದ್ರು ಅವರು? ನಿಮಗೆ ಬ್ರಷ್ ತಗೋಬರಕ್ ಹೋಗಿದೆ. ನೋಡಿ ಫ್ರೆಂಡ್ಸ್, ಬ್ರಷ್ ತಂದಿರ ಊಟ ಮಾಡಿದ್ದಾರೆ. ಫ್ರೆಂಡ್ಸ್ ಅದಾಗುತ್ತೆ, ಏನು ಮಾಡಕ್ ಸರ್ ನೋಡಿ ಫ್ರೆಂಡ್ಸ್, ಇವ್ರ ಮೇಕಪ್ ಆಗೋದು ಹೆಂಗಂತ ಹೇಳಿ ನೋಡಿಸ್ತೀನಿ ನಿಮ್ಗೆ. ಇಲ್ಲ, ನಾನು ಇನ್ನೊಂದ್ಸಲ ನೋಡಿಸ್ತೀನಿ. ಅವೆಲ್ಲ ಹೇಳಿದ್ರೆ ಇವ್ರು ಹೆಂಗ್ ಚೆನ್ನಾಗಿ ಯಾವ ತರ ಕಾಣಿಸಿದಾರೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಕಮೆಂಟ್ ಹಾ, ಮಾಡಿ. ಸಾಕು, ಗೋವಾ ಕ್ವೀನ್ ಅಂತ ಇವರು, ಪ್ರಿನ್ಸೆಸ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸಾರಿ, ಜಸ್ಟ್ ಕಿಡಿಂಗ್. ವೆಲ್ಕಮ್ ಬ್ಯಾಕ್ ಟು ಪ್ರೀತು ಗೋಪಾಲ್ ಯೂಟ್ಯೂಬ್ ಚಾನೆಲ್. ಪ್ರೀತು, ಶಿ ಇಸ್ ಕೃತಿಕಾ, ಶಿ ಇಸ್ ಋತಿಕಾ. ಓಕೆ, ಎಲ್ಲೋ ಮೋಟಿ. ಬ್ಲಾಗರ್ ಚೆನ್ನಾಗಿ ಬ್ಲಾಗ್ ಮಾಡ್ತಿಲ್ಲ. ನೀಗ ಇಷ್ಟು ಮಾಡಕ್ ಬರಲ್ಲ, ಸುಮ್ನಿರು. ನಾನು ಎಷ್ಟು ನೋಡಿದೆ ಗೊತ್ತಾ? ಎಷ್ಟೈತೆ? ಎಷ್ಟೈತಲ್ಲ. ಓಕೆ, ಕೊಡು. ನಾವೇ ಮಾಡೋಣ ಬಾ. ಓಕೆ, ನಾವೆಲ್ಲ ಹೋಗ್ತಿದೀವಿ. ನಂಗೂ ಪ್ರೊನೌನ್ಸಿಯೇಷನ್ ಓಕೆ, ನಾವೆಲ್ಲ ಕಾಣಿಸ್ತಿದ್ಯಾ? ಓ, ಭೂತ ತರ ಕಾಣಿಸ್ತಿದ್ದೀರಾ. ಪ್ರೀತು ಹಿಂಗೆ ಮಾಡೋಣ, ಬಾರೋ. ಲಾಸ್ಟ್ ಟೈಮ್ ಎಷ್ಟು ತಡಿಯೋ, ಪಾಂಡಿಲಿ ಬರೋ, ಅಲ್ಲಿ ಹೋಗ್ಕೊಳ್ಳೋಣ. ಫುಲ್ ಫೋಟೋ ಶೂಟ್ ಮುಗಿಸಿದ್ದಾಯ್ತು. ನಾನು ಫೋಟೋಸ್ ಮಾಡ್ತಿದ್ದೀನಿ. ನನ್ನ ತಮ್ಮನ್ನ ಪರಿಚಯ ಮಾಡಿಸ್ತಿದ್ದೀನಿ. ಹೊಸ ತಮ್ಮ, ದೇವರು ಕೊಟ್ಟ ತಮ್ಮ, ಗೋವಾ ಕೊಟ್ಟ ತಮ್ಮ. ನೋಡು, ಸ್ಕಿನ್ ಡಿಫ್ರೆನ್ಸ್ ನೋಡು. ಯಾಕೆ ಇಷ್ಟೊಂದು ರೆಡ್ ಆಗ್ಬಿಡೈತೆ ನಂದು? ಬಿಸಿಲಲ್ಲಿ ನಿಂತಿದೆ ಇಷ್ಟೋ ತನಕ. ಓಕೆ, ಅವ್ನು ತುಂಬಾ ಕ್ಯೂಟ್ ಆಗಿದ್ದಾನೆ. ನೋಡಿ ಫ್ರೆಂಡ್ಸ್, ನಾನು ಇವ್ರಕ್ಕಿಂತ ವೈಟ್ ಇದ್ದೀನಿ, ಆದ್ರೆ ಇವ್ರು ಯಾಕೆ ವೈಟ್ ಕಾಣಿಸ್ತಿದ್ದಾರೆ? ಇವ್ರು ಮೇಕಪ್ ಹಾಕಿದ್ದಾರೆ ತಾನೆ. ರೋಡಲ್ಲಿ ಏನಿಂದು ನೋಡಿ, ಸಿಂಗಲ್ ಹುಡುಗ. ಸಿಂಗಲ್, ಅದು ಈಗ ಚಿಕ್ಕ ಕಮಿಟ್ ಆಗ್ತೀನಿ. ಆಗ್ತಾನೆ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ವಿ ಕಾರ್ತಿಕ್ ಅವರೇ? ನೆಕ್ಸ್ಟ್ ನನ್ನ ಮನ್ಸಲ್ಲಿ ಬರ್ತಿದ್ದೀರಾ ಎಲ್ರು? ಬರ್ತೀವಿ. ನೋಡಿ, ಅಲ್ಲಿ ನುಲಿತಾನೆ ಇದಾರೆ. ಋತಿಕಾ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ ಇವತ್ತು. ಫಸ್ಟ್ ಟೈಮ್ ಅವ್ರ ತಮ್ಮ ಅವ್ರಿಗೆ ಹೋಗ್ಲಿದ್ದು ಅನ್ಸುತ್ತೆ. ಹೌದು. ಇಲ್ಲ, ಬೇಜನ್ ಸಲ ಹೋಗ್ಲಿದ್ದೀವಿ. ಓಕೆ, ನಾವು ಫೋಟೋ ಶೂಟಿಂಗ್ ಮುಗಿಸ್ಕೊಂಡು ಆಮೇಲೆ ಹೊರಟಿ ಮಾಡ್ತೀವಿ. ಒಂದು 0.5 ಇದೆಲ್ಲ ಮುಖ ತೊಳೆದಿಲ್ಲ ಅಂದ್ರೆ
ಗುಡ್ ಮಾರ್ನಿಂಗ್. ಸೊ ಇವಾಗ ಪ್ರೀತು ರೆಡಿ ಆಗ್ತಿದ್ದಾರೆ, ನನ್ನ ಸ್ನಾನ ಮಾಡಿಲ್ಲ. ಆ್ಯಂಡ್ 1 minute ಅಲ್ಲೊಬ್ಬರು ಇದ್ದಾರೆ, ಎಲ್ಲಿ ನನ್ನ ತೋರಿಸ್ತೀನಿ. ನಾನು ವ್ಲಾಗ್ ಮಾಡ್ತಾ ಹೋಗ್ಬಿಟ್ಟೆ ಗಾಯ್ಸ್. ನೋಡಿ, ಹಲೋ ಹಾಯ್ ಮಾಡಿ ನಮ್ಮ ಕೃತಿಕೆಗೆ. ಇಲ್ಲಿ ನಾನಿದ್ದೀನಿ ಆ್ಯಂಡ್ ಪ್ರೀತು ರೆಡಿ ಆಗ್ತಿದ್ದಾಳೆ. ವಿಡಿಯೋ ಮಾಡ್ತಾ ಇದ್ದೆ, ಫೋನ್ ಎತ್ಕೊಂಡು 3ನೇ ಸತಿ. ಸಾರಿ, ನಾ ಇವನ್ ಎಲ್ಲರೂ ರೆಡಿ ಆಗ್ಬಿಟ್ಟಿದ್ದಾರೆ. ಈ ಹುಡುಗಿ ನೋಡಿ, ಈ ತರ ಹಿಂಸೆ ಕೊಟ್ರೆ ಯಾವನ್ ಬದುಕ್ತಾನೆ? ಚೆನ್ನಾಗಿ ಕಾಣಿಸೋದು ಬೇಡವಾ? ಚೆನ್ನಾಗಿ ಕಾಣಿಸೋದಕ್ಕೆ ಮೊದಲು ರೆಡಿ ಆಗ್ಬಿಡ್ತೀವಿ ನೀವು. ನನಗೇನು ಅನಿಸ್ತಿಲ್ಲಪ್ಪ, ಇದು ಚೆನ್ನಾಗಿ ಅನಿಸ್ತಿಲ್ಲ. ಸಾಕಿ ಅಲ್ಲ, ಲೂಸ್ ಲೂಸ್ ಅನಿಸ್ತಿದೆ. ಇಲ್ಲಿ ನೋಡಿ, ಇನ್ನೊಬ್ರು ಪ್ರೀಟಿ ಲೇಡಿ. ನಾನು ಆವಾಗಿಂದ ಹೆಲೋ ಹೆಲೋ ಮಾತ್ರವೇ ಮಾಡ್ತೀನಿ. ಅಷ್ಟೇ, ಹಾಯ್ ಹಲೋ. ಇವತ್ತು ಮಾತಾಡ್ಸ್ತೀವಿ. ಇವತ್ತು ಬ್ಲಾಗ್ ಅಲ್ಲಿ ಅವ್ರದ್ದೇ ಮಾತು. ನಾವಿವತ್ತು ಚುಪ್ ಚಾಪ್. ಇಲ್ಲ ಹಂಗೆ ಬರುತ್ತೆ, ಅದ್ರ ಹಾಕ್ಬಿಡ್ಬೇಕು. ಎಲ್ಲಿಗೆ ಹೋಗ್ತಿದ್ದೀವಿ? ಐ ಡೋಂಟ್ ನೋ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಪ್ರೀತನ್ ತೋರಿಸ್ತೀನಿ, ನಮ್ಮ ಪ್ರೀಟಿ ಲೇಡಿನ ತೋರಿಸ್ತೀನಿ. ನೀಡ್ರೆ ಹಂಗ ನೋಡಿ, ಹಾಯ್ ಮಾಡಿ. ಹಿಂಗ್ ತಿರ್ಕೊಳ್ಳಿ, ನಿಮ್ಮ ಸಬ್ಸ್ಕ್ರೈಬರ್ಸ್ ನೋಡೋದ್ ಬೇಡವಾ ನಿಮ್ಮನ್ನ? ನೋಡಿ ಅವಳೆ ಅಂತ ಗೊತ್ತಿಲ್ಲ, ಹಂಗಡ್ಡ ಓಕೆ ನೋಡಿ. ಅಂತೂ ಫುಲ್ ಝೋನ್ ಔಟ್ ಆಗ್ಬಿಟ್ಟಿದ್ದಾರೆ. ನಾನು ಆಗ್ಬಿಟ್ಟಿದ್ದೀನಿ. ಇಷ್ಟೊಂದು ಜನ ನೋಡ್ಸಿ, ಸಖತ್ ಜನ ಇದ್ದಾರೆ. ಏನ್ ಫೋಟೋಸ್ ಏನ್ ವಿಡಿಯೋಸ್ ಮಾಡ್ಬೋದು ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಅಲ್ಲಿ ಯಾರೋ ಬ್ಯಾಗ್ ಇಟ್ಟಿದ್ದಾರೋ. ರಿಸೆಪ್ಷನ್ ಹತ್ರ ಹೋಗ್ಬೇಕು. ಏನ್ ಗೊತ್ತಾ, ಅವ್ನು ಕಳ್ಸೋದು ಸ್ಕ್ಯಾನ್. ಕೆಸಿನೋಗ್ ಬಂದಿದ್ದೀವಿ. ಹಾಯ್ ಗಾಯ್ಸ್, ಈಗ ಕೆಸಿನೋಗ್ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ಹೋಗ್ಬಿಟ್ಟು ಒಮ್ಮೆ ಹಿಂಗೆ ಹಾಕಿದ್ರೆ ನೋಡ್ತಾರೆ ಅಂತ. ಕಂಪ್ಲೀಟ್ಲಿ ಈಗ ಇಲ್ಲಿ ಏನಾಗಿದೆ ಅಂದ್ರೆ, ಕೆಸಿನೋಗೆ ಅಂತ ಅವಳು ಹೇಳ್ತಾಳೆ. ಏನಾಯ್ತು ಅಂತಂದ್ರೆ, ವಿ ಥಾಟ್ ಇಟ್ಸ್ ಅ ಕೆಸಿನೋ ವಿಚ್ ಇಸ್ ಇನ್ ದ ವಾಟರ್, ಆಯ್ತಾ? ಬಟ್ ಏನಾಯ್ತು, ಒನ್ಸ್ ವಿ ಕೇಮ್ ಇನ್ಸೈಡ್ ವಿ ಡಿಡ್ಂಟ್ ನೋ ದಟ್ ಇಟ್ ಇಸ್ ಇನ್ಸೈಡ್ ದ ವಾಟರ್. ಒಬ್ರು ಗರ್ಲ್ಸ್ ಇಲ್ಲ, ನಾವಿವು ಏನಿದ್ದೀವಿ ಅಷ್ಟೇ ಜನ. ಅದಕ್ಕೆ ಋತಿಕ ಅವರು ಡಿಸ್ಪಾಯಿಂಟ್ ಆಗಿದೆ. ಆದರೆ ನಮಗೆ ಅದೂ ಬೇಜಾರಾಗ್ತಿಲ್ಲ. 8,000 ಕೊಟ್ಟಿವಿ, ಇಲ್ಲಿ ಕೂತಿದ್ದೀವಿ, ಅದು ಬರೀ ತಿನ್ನೋದಕ್ಕೆ. ಅವ್ರ ಮುಖ ತೋರಿಸ್ತೀವಿ, ಲೈಫಲ್ಲಿ ಇಷ್ಟು ಝೂಮ್ ಆಗಿ ತೋರಿಸಿ. ಯಾವತ್ತೂ ಆಗಿಲ್ಲ. ಇಷ್ಟು ನಾವು ಸುಮ್ಮನೆ ತಮಾಷೆಗೆ ಏನೋ ಮಾತಾಡ್ಕೊಂಡಿರೋದು ನಿಜ. ಫುಲ್ ಸ್ಕ್ಯಾಮ್ ಆಗ್ಬಿಟ್ಟಿದೀವಿ. ಗೋವಾಲಿ ಫುಲ್ ಸ್ಕ್ಯಾಮ್ ಆಗಿ ಒಳಗೆ ಫೋಟೋ. ನೀವು ಈ ತರ ಬಂದು ಸ್ಕ್ಯಾಮ್ ಆಗಕ್ ಹೋಗ್ಬಿಡಿ. ಏನಂದ್ರೆ ಲೈಕ್ ಕೆಸಿನೋ ಯಾರ್ಯಾರು ಆಡಕ್ ಬರುತ್ತೋ ಅವ್ರು ಮಾತ್ರ ಬನ್ನಿ ಕೆಸಿನೋ ಹೋಗೋಕೆ. ಅಂದ್ರೆ ಇಲ್ಲಿ ಇಲ್ಲಿ ಇದು ಡೈಮಂಡ್ ಕೆಸಿನೋ. ಸೋದಂಬ ರಿಸೆಪ್ಷನ್ ಚೆನ್ನಾಗಿ ಸಖತ್ ಮೂಡೇ ಆಫ್ ಆಗೋಯ್ತು ನಮ್ದು. ರೋಡ್ ಆಫ್ ಆಗೋಯ್ತು. ಇನ್ನೊಂದು ಏನಂದ್ರೆ 9 ಮೇಲೆ ಡ್ಯಾನ್ಸ್ ಪಾರ್ಟೀಸ್ ಇದೆ, ಜಸ್ಟ್ ನಾವು ನೋಡ್ಬೋದು, ನಾವು ಡ್ಯಾನ್ಸ್ ಆಡಂಗಿಲ್ಲ. ಅಪ್ಪ ಗುರು, ಏನಕ್ಕೆ ಬಂದ್ವಿ ಗುರು? ಈಗ ಓಕೆ, ನಾವು ಫೋಟೋಸ್ ಆದರೂ ತಗೊಳ್ಳೋಣ ಅಂತ ಹೋಗ್ತಿದ್ದೀವಿ. ಹಾಳಾದ ಎಲ್ಲೂ ತಗೊಳಕ್ಕೂ ಬಿಡ್ತಾ ಇಲ್ಲ. ಒಟ್ಟಿನಲ್ಲಿ 8,000 ಕೊಟ್ಟು 3 ನಾಮ ಹಾಕ್ಸ್ಕೊಂಡಂಗೆ ಆಯ್ತು. ಇರಲಿ, ಹೊಸ ಹೊಸ ಅನುಭವ. ಓಕೆ, ಬನ್ನಿ ಹೊರಗೋಣ. ಎಷ್ಟು ಬೇಜಾರಿಂದ ಒಳಗೋದ್ವಿ. ಈಗ ಫುಲ್ ಖುಷಿಯಾಗಿಂದ ಈಚೆಗಡೆ ಬರ್ತಿದೀವಿ. ಏನಕ್ಕಂದ್ರೆ ಕೇಳಿಸ್ಕೊಳ್ಳಿ, ಫಸ್ಟ್ ನಾನು ಹೇಳ್ತೀನಿ. ಲೈಕ್ ಫಸ್ಟ್ ನಾವು ಕೂಪನ್ಸ್ ತಗೊಂಡಿದ್ರು ಅಲ್ವಾ,
ಅದಕ್ಕೆ ಕ್ಯಾಶ್ ಪ್ರೈಸ್ಗೆ ಸ್ವಲ್ಪ ಟೋಕನ್ಸ್ ಕೊಡ್ತಾರೆ. ನಾವೇನ್ ಮಾಡಿದ್ವಿ ಗೊತ್ತಿಲ್ದಿರಂಗೆ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಓಡಾಡಿದೀವಿ. ಏನು ಗೊತ್ತಿಲ್ಲ ಆಡಕ್ಕೆ. ಓಕೆ, ಲಾಸ್ಟ್ ಅಲ್ಲಿ ಮೂಮೆಂಟ್ ವಾಪಸ್ ಕೊಡಕ್ ಹೋಗಿದ್ವಿ. ಏನು ಕಾಯಿನ್ಸ್ ಇಟ್ಬಿಟ್ಟ. ನಾವು ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಅನ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಆಟ ಆಡೋದಕ್ಕೆ. ಕೈ ಕೂಡ ನಂದು ಜಸ್ಟ್ ಸ್ಟಾರ್ಟಿಂಗ್ ಗೇಮ್ ಅಲ್ಲೇ ತಡಿ ಇಟ್ಟ ಎಲ್ಲ ಕಾಯಿನ್ಸ್ ಇಟ್ಬಿಟ್ಟ. 8,000 ಇಟ್ಟ. ಅಂದ್ರೆ ಕಾಯಿನ್ಸ್ ನಾವು ಹೋಯ್ತು ಇದು ಅನ್ಕೊಂಡ್ವಿ. ನಾವು ಮಾಮೂಲಿ ಹೋಗಿ ಸ್ಟೇಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಅಷ್ಟರಲ್ಲಿ ಆಟ ವಿನ್ ಆಗ್ಬಿಟ್ವಿ. 10,000 ಬಂತು. ದುಡ್ಡು ಎತ್ಕೊಂಡು ಹೋಗ್ತಾರೆ. ಫುಲ್ ಖುಷಿ. 10,000ಕ್ಕೆ 1 ಲಕ್ಷ ಬಂದಿರೋ ತರ ಖುಷಿ ಪಡ್ತಾ ಇದೀವಿ. ಬಟ್ ನಮ್ದು ಮುಂದಿನ ಖರ್ಚಿಗಾಯ್ತು ಅಂತ ಖುಷಿ ಆಗ್ತಾ ಇದೆ. ಓಕೆ, ನೀವು ಇನ್ನೊಂದ್ಸಲ ಬರಕ್ ಹೋಗ್ಬಿಡಿ. ಲೈಕ್ ಗೊತ್ತಿರ ಆಡಕ್ ಬರತ್ತಾದ್ರೆ ಮಾತ್ರ ಬನ್ನಿ ಇಲ್ಲಿಗೆ. ಬೇಡ ವೇಸ್ಟ್. ಬನ್ನಿ, ನಾವು ಗೋವಲ್ಲಿ 2 ದಿನ ಇದ್ರು. ಏನೋ ನೋಡಿಲ್ದಿರೋ ಖುಷಿಲಿ ರೂಮ್ ವೆಕೇಟ್ ಮಾಡ್ತಾ ಇದ್ವಿ. ಎಲ್ಲರ ಮುಖಗಳು ನೋಡು, ಟ್ಯಾನ್ ಆಗಿದ್ದೀವಿ ಬಿಟ್ರೆ ಏನೂ ನೋಡಿಲ್ಲ. ಅಲ್ಲಿ ನಮ್ಮ ಹುಡುಗಿರು. Okay guys, ಸೊ ಹೀಗೆಲ್ಲ ಹೋಗ್ತೀವಿ. miss you until next time. Bye. ಈಗ ಎಲ್ಲ ಹೋಗ್ತಿದ್ದೀವಿ ಹೇಳ್ಬಿಟ್ಟು. ಈಗ ಯಾವ್ದೋ ಬೀಚ್ ನೋಡೋಣ ಅಂತಿದ್ವಿ. ಈಗ ಬೀಚಿಗೆ ಹೋಗ್ತಾ ಇದೀವಿ. ಡ್ಯಾನ್ಸ್ ಮಾಡಿ ಫುಲ್ ಸ್ವೆಟ್ ಆಗಿದೆ. ರೀಲ್ಸ್ ಮಾಡಿದ್ವಿ. ಓಕೆ, ಹೋಗ್ಬಿಟ್ಟು ಅಲ್ಲಿ ಮಾಡ್ತೀವಿ. ಇವತ್ತಾದ್ರೂ ಸ್ವಲ್ಪ ಚೆನ್ನಾಗಿ ವ್ಲಾಗ್ ಮಾಡೋಣ ಅಂತ. ಬಾಯ್ ಬಾಯ್. ನೆನ್ನೆ ಏನೂ ನೋಡಿರ್ಲಿಲ್ಲ ಸರಿಯಾಗಿ. ಸೊ ಈಗ ನಾವು ಬೀಚ್ ಹತ್ರ ಬರ್ತಾ ಇದೀವಿ. ಮತ್ತೆ ಯಾವ ಬೀಚ್ ಇದು? ಬೀಚ್ ಹತ್ರ ಬರ್ತಾ ಇದೀವಿ. ಈಗ ಏನಾದ್ರು ತಿನ್ನೋದಕ್ಕೆ ಅಂತ ಹೋಗ್ತಾ ಇದೀವಿ. ಸಾಕಾಗ್ಬಿಡ್ತು ಲೈಫು. ನಾನು ಹಿಡಿತಿದ್ಯಾ? ನಿನ್ನೆ ಹಿಡಿಬೇಕು. ಚೆನ್ನಾಗಿರೋದೆ ನೀನಲ್ವಾ? ಕಂಡ್ಬಿಡು ಇವರೇ. ಈಗ ಅವ್ರು ಟ್ಯಾಟೋ ಹಾಕ್ಸ್ತಾ ಇದ್ದಾರೆ. ನಾವು ಕಾರಲ್ಲೇ ಇದ್ವಿ, ಬಟ್ ಕರೆದ್ರು ಹೋಗ್ತಾ ಇದೀವಿ. ಹಾಕ್ಸ್ತಿದ್ದಾರೆ. ಹಾಕ್ಸಿಲ್ವಾ ಅಲ್ಲಿ? ಅಲ್ಲಿ ಬೆಸ್ಟ್ ಫ್ರೆಂಡ್ಸ್ ಗೋಲ್. ಕೈ ಮೇಲೆ ಹಾಕೊಂಡ್ಬೇಕು ಅಂತ ನಾವು ಆಟ ಹೇಳ್ಕೊಂಡಿದ್ದೀವಿ. ಬಟ್ ಹಾರ್ಟು ಪಿಂಕ್ ಕಲರ್ ಹಾರ್ಟ್ ಬರುತ್ತಲ್ಲ, ಅದು ಹಾಕ್ಸೋಣ. ಏನೋ ಹಾಕ್ಸಪ್ಪ. ಎಸಿಗೆ ಆಗ್ತಾ ಇಲ್ಲ ನನಗೆ. ಎಸಿಗೆ ಆಗ್ತಿಲ್ಲ. ಫ್ರೆಂಡ್ಸ್, ಪ್ರೀತ್ ಅವ್ರ ಹಸ್ಬೆಂಡ್ ಹಿಂಗೆ ಅಂತ ಹಾಕ್ಸೋ ಟ್ಯಾಟೂ. ನನ್ನ ಹೆಸರು ನನ್ನ ಫೋಟೋ ಹಾಕ್ಸ್ಕೊಳ್ಳಿ. ನಾನು ಅಲ್ಲಿ ಸ್ಕಾರ್ಪಿಯೋ ಅಂತ ನೋಡಿ, ಇಲ್ಲಿ ಸ್ಕಾರ್ಪಿಯೋನ್ ಹಾಕ್ಸ್ತೀನಿ. ನೆಕ್ಸ್ಟು ನನ್ನ ಗರ್ಲ್ ಫ್ರೆಂಡ್ ಹೆಸರು ಇಲ್ಲ ಹಾಕೋತೀನಿ. ಅಯ್ಯೋ, ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಫ್ರೆಂಡ್ಶಿಪ್ ಗೋಲ್. ಸೊ ಗೈಸ್, ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಪ್ರೀತು ಅವರೇ? ಈಗ ಗೋವಾ ನೆನಪಿಗೆ ಏನಾದರೂ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಇದ್ದೀವಿ. ಲೈಕ್ ಟ್ರಿಪ್. ಹೌದು. ಏನು ನೋಡಿದ್ದೀವಿ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡುವಾಗಲೇ ಗೊತ್ತಾಗೋದು ಏನೇನು ನೋಡಿದ್ದೀವಿ ಅಂತ. ಇಲ್ಲೊಂದು ಶಾಪ್ ಇದೆ. ಅಲ್ಲಿ ಇರೋ ಆ ಪುಟಾಣಿ ಶಾಪಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ? ನಾನು ನೋಡಿದೆ ಎಲ್ಲ. ಸೊ ಅಲ್ಲೋಗಿ ನೋಡೋಣ. ಶಾಪಲ್ಲಿ ಏನೇನೋ ನೋಡಿದ್ವಿ, ಚೆನ್ನಾಗಿದೆ. ಒಂದು ಫ್ರಿಡ್ಜ್ ಮೇಲೆ ಹಾಕೋದು ಬೇಕು. ಇಷ್ಟಿದೆ. ಇದು ಚೆನ್ನಾಗಿದೆ ಅಂತಾರಲ್ಲ ಬೇಬಿ? ಗೋವಾ ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆ ಗೋವಾ. ಇದು ಚೆನ್ನಾಗಿದೆ. ಇದು ತಗೊಂಡಿದ್ದೀನಿ. ಇದೇ ಡಿಫ್ರೆಂಟ್ ಆಗಿರೋದು ಎಲ್ಲಕ್ಕಿಂತ. ಗೋವಾ ಒಳಗೆ ನೋಡ್ರು. ಈಗ ಈ ಶಾಪಿಗೆ ಬಂದ್ವಿ. ಎಲ್ಲ ಫುಲ್ ಶಾಪಿಂಗ್ ಮಾಡ್ತಾ ಇದೀವಿ ಗಾಯ್ಸ್. ನಮ್ದು ಇಷ್ಟ ಆಯ್ತು. ಕಾರ್ತಿಗೆ ಇದು ಬೋಟ್ ಕೊಡ್ಸಿದೀನಿ.
ನನ್ನ ನೆನಪಾಗ್ಲಿ ಅವನಿಗೆ ಯಾವಾಗ್ಲೂ ಅದು ನೋಡಿದ್ರೆ ಅಂತ. ಅವ್ನು ಯಾವಾಗಲೂ ಪ್ರಿಂಟ್ ಆಗ್ಬಿಟ್ಟವ್ರು ಬಿಡಿ ಫ್ರೆಂಡ್ಸ್ ಅವರು. ಒಬ್ಬ ಈ ಟ್ರಿಪ್ಪು ಬಂದು ಒಬ್ಬ ತಮ್ಮನ್ನ ಪಡ್ಕೊಂಡ್ಬಿಟ್ಟಿದೀವಿ. ಕ್ಯೂಟ್ ತಮ್ಮ, ಅದನ್ನು ತುಂಬಾ ಕ್ಯೂಟ್ ಅಲ್ಲ? Cute ಕ್ಯೂಟ್ ಅಂತ ಕಮೆಂಟ್ ಮಾಡಿ ಗೈಸ್. ಕ್ಯೂಟ್ ಟೆಸ್ಟ್. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇನ್ನೊಂದು ಶಾಪಿಗೆ ಬಂದಿದ್ದೀವಿ, ಇರಿನ್ ಮಾಡ್ತೀವಿ. ಯಾವ ನಂಬರ್ ಏನು? ಕಾರ್ತಿ ಎಸ್. ಎಷ್ಟು ಕೆಟ್ಟವನು ಅವನು ಅಂತ ನೋಡಿ. ಓಕೆ, ಇದಾಗಿತ್ತು ನನ್ನ ಗೋವಾ ಟ್ರಿಪ್ಪಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.